ವೆಲ್ಕಮ್ ಟು ಕಲ್ಪತರು ಥಾಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೋಲ್ಡ್ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಬನ್ನಿ. ಭಾಗ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನೀವು ಕ್ಲಾತನ್ನು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹಾಕಿ, ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿ 1/4 ಇಂಚಷ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ 1/4 ಇಂಚ್ ಮಾರ್ಕಿಂಗ್ ಅನ್ನೋದಾದಮೇಲೆ ಇಲ್ಲಿ ನಾವು ಎಲ್ಬೋ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ತಿದ್ದೀವಿ. ನಿಮ್ಮದು ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿಬಿಟ್ಟು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಸ್ಲೀವ್ಸ್ ಲೆಂತ್ 10 ಇಂಚಿದೆ, 10 ಇಂಚಿಗೆ ಒಂದು ಅರ್ಧ ಇಂಚ್ ಅನ್ನೋದು ಆ್ಯಡ್ ಮಾಡ್ತಿದ್ದೀನಿ ಮೇಲ್ಗಡೆ ಸ್ಟಿಚಿಂಗೋಸ್ಕರ. ಅರ್ಧ ಇಂಚ್ ಆ್ಯಡ್ ಮಾಡಿ 10.5 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಈ ರೀತಿ ನೀವು ಸ್ಟ್ರೈಟ್ ಲೈನ್ ಹಾಕಿದ್ರಿ, ಮೇಲ್ಗಡೆ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿ ಕೈ ಸುತ್ತಾಳತೆ ಎಷ್ಟಿದೆ ಅಂತ ನೋಡಿ. ಇಲ್ಲಿ ಕೈ ಸುತ್ತಾಳತೆ 4.5 ಇಂಚ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ 4.5 ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಬೇಕು ಅನ್ನೋದು ನೋಡಿ ಅಷ್ಟನ್ನು ಮಾರ್ಕ್ ಮಾಡಿ. ಅದೇ ರೀತಿ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡಬೇಕಾದ್ರೆ ಎಲ್ಬೋ ಸ್ಲೀವ್ಸ್ ಆಗಿರ್ಬೋದು, ಲಾಂಗ್ ಸ್ಲೀವ್ಸ್ ಆಗಿರ್ಬೋದು, ನೀವು ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿ 5 ಇಂಚ್ ಹತ್ರ ಒಂದು ಸಲ ಮೆಜರ್ ಮಾಡಿಬಿಟ್ಟು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಸ್ಲೀವ್ಸಲ್ಲಿ ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿ ನಿಮ್ಮದು ಕೈ ಸುತ್ತಾಳತೆ ಎಷ್ಟಿದೆ 5 ಇಂಚ್ ಹತ್ರ ನೋಡಿ, ಇಲ್ಲಿ 5.5 ಇಂಚ್ ಬರುತ್ತೆ. ಇಲ್ಲಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇದಿಷ್ಟು ಮಾರ್ಕಿಂಗ್ ಆಯಿತು. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿ. ಇದಿಷ್ಟು ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಈಗ ನಾವು ಡೌನ್ ಅನ್ನೋದು ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ನೀವು 1.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 1.5 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡೌನ್ ಎಷ್ಟು ತೆಗಿಬೇಕು ಅಂದರೆ ಇಲ್ಲಿ ನಿಮ್ಮ ಬ್ಲೌಸ್ಗೆ ಇಲ್ಲಿ 3 ಇಂಚ್ವರೆಗೂ ನೀವು ಡೌನ್ ಅನ್ನೋದು ತೆಗಿಬೋದು. ಇಲ್ಲಿ 3 ಇಂಚ್ ಹತ್ರ ಡೌನ್ ಅನ್ನೋದು ತೆಗೀರಿ. ಇಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿ ನಿಮಗೆ ಎಷ್ಟು ಬರುತ್ತೆ ಮೆಜರು, ಆರ್ಮ್ ಹೋಲ್ ಫುಲ್ ರೌಂಡ್ ಎಷ್ಟು ಬರುತ್ತೆ ಅನ್ನೋದು ನೋಡಿ. ನಿಮ್ದು ಅದು 7.5 ಇಂಚ್ ಇತ್ತಲ್ಲ, 7.5 ಇಂಚಲ್ಲಿ ಅರ್ಧ ಇಂಚನ್ನು ತೆಗೆದು ನೀವು ಈ ರೀತಿ ಕರೆಕ್ಟಾಗಿ ಮಾಡಿದಾಗ ನಿಮ್ಮ ಸ್ಲೀವ್ಸು ಮತ್ತು ಆರ್ಮ್ ಹೋಲ್ ರೌಂಡ್ ಇರುತ್ತಲ್ಲ ಬಗಲು ಅನ್ನೋದು ಅದು ಕರೆಕ್ಟಾಗಿ ಮ್ಯಾಚ್ ಅನ್ನೋದು ಆಗುತ್ತೆ. ಈ ರೀತಿ ಅರ್ಧ ಇಂಚ್ ತೆಗೆದು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನು ಇರಿ. ಈ ರೀತಿ ಇಟ್ಮೇಲೆ ಇಲ್ಲಿಂದ ಇಲ್ಲಿ ನೀವು ಕ್ರಾಸಲ್ಲಿ ಈ ರೀತಿ ನೋಡಿ ಲೈನ್ ಅನ್ನೋದು ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿಂದ ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿರ್ತೀರಲ್ಲ, ಈ 1.5 ಇಂಚಿಂದ ನೀವು ಇಲ್ಲಿ ಸ್ವಲ್ಪನೇ ಡೌನ್ ಬರ್ತಾ ಇಲ್ಲಿ ನೀವು ಸ್ಲೀವ್ಸ್ ಅನ್ನೋದು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಕರೆಕ್ಟಾಗಿ ಈ ಸ್ಲೀವ್ಸ್ ಜಾಯಿಂಟ್ ಇರುತ್ತೆ ನೋಡಿ, ಇಲ್ಲಿಗೆ ಇದು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿಂದ ಇಲ್ಲಿ ನೀವು 1 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ 1 ಇಂಚ್ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿ ಮಿಡಲ್ ಅನ್ನೋದು ನೋಡಿ, ಇಲ್ಲಿಂದ ಮಿಡಲ್ 6.5 ಬರುತ್ತೆ. ಇಲ್ಲಿ 3.25 ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವೇನು ಮಾಡಬೇಕು, ಅರ್ಧ ಇಂಚ್ ಅನ್ನೋದು ಮಾರ್ಕ್ ಮಾಡಬೇಕು. ಈ ರೀತಿ ಅರ್ಧ ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ನೋಡಿ ಈ 1 ಇಂಚಿಂದ ಈ ರೀತಿ ಡೌನ್ ಅನ್ನೋದು ಬರಬೇಕಾಗುತ್ತೆ ನೋಡಿ. ಈ ರೀತಿ ಡೌನ್ ಬಂದು ಅದೇ ರೀತಿ ಇದನ್ನು ನೀವು ಈ ಪಾಯಿಂಟ್ಗೆ ಜಾಯಿಂಟ್ ಮಾಡಬೇಕು. ಇಲ್ಲಿಂದ ಇಲ್ಲಿ ಬಂದು ಇದನ್ನು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ನಿಮಗೆ 7.5 ಬರುತ್ತೋ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟೆ ಕಟ್ ಮಾಡಿ. ನಿಮಗೆ ಡೌಟ್ ಇದ್ದರೆ ಒಂದು ಸಲ ಮೆಜರ್ ಅನ್ನೋದು ಮಾಡಿಬಿಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಕರೆಕ್ಟಾಗಿ 7.5 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಇದು ಸ್ಲೀವ್ಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ಈ ರೀತಿ ನೋಡಿ, ನೀವು ಸ್ಲೀವ್ಸ್ ಅನ್ನೋದು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿಬಿಟ್ಟು ಇಲ್ಲಿ ಒಂದು ಟಕ್ ಇಟ್ಬಿಡಿ. ಅದೇ ರೀತಿ ಇಲ್ಲೊಂದು ಟಕ್ಸ್ ಅನ್ನೋದು ಇಟ್ಬಿಡಿ. ಈ ರೀತಿ ಟಕ್ಸ್ ಇಟ್ಮೇಲೆ ಇದನ್ನು ಓಪನ್ ಮಾಡಿ 2 ಸ್ಲೀವ್ಸ್ ಬಂದಿರಬೇಕು ನೋಡಿ. ಇದು 2 ಪಾರ್ಟ್ ಅನ್ನೋದು ಇರಬೇಕು, ಜಾಸ್ತಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ 2 ಪಾರ್ಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿರ್ತೀರಲ್ಲ, ಅದನ್ನು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ಈ ರೀತಿ ಕಟ್ ಮಾಡಿದ್ಮೇಲೆ ಇಲ್ಲೂ ಒಂದು ಟಕ್ಸ್ ಅನ್ನೋದು ಇಟ್ಬಿಡಿ. ಇದು ಫ್ರಂಟ್ ಪಾರ್ಟಿಗೆ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ಸ್ಲೀವ್ಸನ್ನ ಈ ರೀತಿ ಕಟಿಂಗ್ ಅನ್ನೋದು ಮಾಡಿದ್ದೀವಿ. ನೀವು ಇಲ್ಲಿಂದ ಇಲ್ಲಿ ನೀವು ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ಈ ರೀತಿ ಇಟ್ಟು 2.5 ಇಂಚು ಇಲ್ಲ 3 ಇಂಚ್ವರೆಗೂ ನೀವು ಇಲ್ಲಿ ಸ್ಲೀವ್ಸ್ ಅನ್ನೋದು ಡೌನ್ ಅನ್ನೋದು ತೆಗಿಬೇಕಾಗುತ್ತೆ. ಇಲ್ಲಿ ನಾನು 3 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ಇಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿ. ಅದೇ ರೀತಿ ಈ ಕಡೆ ಇರುತ್ತಲ್ಲ,
ಈ ಸೈಡಿಂದ ನಿಮ್ಗೆ 2.5 ಇಲ್ಲ 2 ಇಂಚು ನಿಮ್ಗೆ ಅಗಲ ಎಷ್ಟು ಬೇಕು ಅನ್ನೋದು ನೋಡಿ, ಇಲ್ಲ 3 ಇಂಚ್ವರೆಗೂ ಬೇಕಿದ್ರು ನೀವು ಅಗಲ ಅನ್ನೋದು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ನಿಮ್ಮ ಅಗಲ ನಿಮ್ಗೆ ಎಷ್ಟು ಬೇಕು ಅನ್ನೋದು ನೋಡಿ ನೀವು ಇಲ್ಲಿ ಕೋಳ ಸ್ಲೀವ್ಸ್ ಅನ್ನೋದು ಕಟ್ ಮಾಡಿ. ಇಲ್ಲಿ ನಾನು 2.5 ಇಂಚ್ವರೆಗೂ ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿ ನೀವು ಸ್ಕ್ವೇರ್ ಶೇಪಲ್ಲಿ ಬಾಕ್ಸ್ ಥರ ಮಾರ್ಕ್ ಮಾಡಿ. ನೋಡಿ ಇರುತ್ತೆ, ಸ್ಕ್ವೇರ್ ಶೇಪಲ್ಲಿ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ನೀವು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾರ್ಕ್ ಮಾಡಿದ್ವಲ್ಲ, ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇದನ್ನು ನೀವು ಕಟ್ ಮಾಡಿ. ಈ ರೀತಿ ಕೋಲ್ಡ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡಿದ್ವಿ. ಈ ರೀತಿ ಕೋಲ್ಡ್ ಸ್ಲೀವ್ಸ್ ಕಟ್ ಮಾಡಿದ್ಮೇಲೆ ಏನು ಮಾಡಬೇಕು, ಈಗ ನೀವು ಇದನ್ನು ಕ್ಲಾತ್ ಅದು ಇದು ಫ್ರಂಟು ಬ್ಯಾಕು ಸಮೇತ ಕಟ್ ಮಾಡಿರ್ತೀವಿ ಫ್ರೆಂಡ್ಸ್. ಈ ರೀತಿ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ಮೊದಲು ನೋಡಿ ಈ ರೀತಿ ಕ್ಲಾತ್ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಅನ್ನೋದು ಮಾಡಿ. ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಸ್ಲೀವ್ಸಿನಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಮೈನ್ ಫ್ಯಾಬ್ರಿಕ್ ಸೀದಾ ಇಡಿ, ಅದ್ರ ಮೇಲೆ ಲೈನಿಂಗ್ ಇಡಿ. ಯಾವುದಿದೆ ಈ ಕಡೆ ಆಪೋಸಿಟ್ ಡೈರೆಕ್ಷನ್ ಇದು ಫ್ರಂಟ್ ಪಾರ್ಟ್ ಇದೆ, ಈ ಕಡೆ ನಾನು ಫ್ರಂಟ್ ಪಾರ್ಟ್ ಅನ್ನೋದು ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡ್ತೀನಿ. ಈ ರೀತಿ ಇಟ್ಟು ಸ್ಟಿಚ್ ಮಾಡಿ. ಸ್ಲೀವ್ಸನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚ್ ಆದಮೇಲೆ ಇಲ್ಲಿ ಮಾಡಿರ್ತೀವಲ್ಲ, ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ. 1/4 ಇಂಚ್ ಅಷ್ಟೇ ಈ ರೀತಿ ನೀಟಾಗಿ ಹಿಡಿದ್ಬಿಟ್ಟು ನೀವು ಕ್ಲಾತ್ ಅನ್ನೋದು ನೀಟಾಗಿ ಹಿಡಿದು ಇಲ್ಲಿ ಸ್ಟಿಚ್ ಹಾಕಿ. ಇದು ಅಗಲ ಎಷ್ಟು ಕಟ್ ಮಾಡಿರ್ತೀವಿ ಅಂತ ನೋಡಿ, ಮತ್ತು ಜಾಸ್ತಿ ಅಗಲ ಕಟ್ ಮಾಡಬೇಡಿ. ಈ ಕಡೆ 2.5, ಈ ಸೈಡ್ 2.5, ಟೋಟಲಾಗಿ 5 ಇಂಚ್ ಅನ್ನೋದು ಬರಬೇಕಾಗುತ್ತೆ. ಈ ರೀತಿ 5 ಇಂಚ್ ಹತ್ರ ಇಟ್ಟು ನೀವು ಸ್ಟಿಚ್ ಮಾಡಿ. ಈ ರೀತಿ ಸ್ಟಿಚ್ ಮಾಡೋದಲ್ಲ, ಸೇಮ್ ಅದನ್ನು ಇದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಈಗ ನೀವು ಇದನ್ನು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಈ ಒಳಗಡೆ ಕ್ಲಾತನ್ನು ಕಟ್ ಮಾಡಿ. ಈ ರೀತಿ ಕಟ್ ಮಾಡಿಬಿಟ್ಟು ಇಲ್ಲಿ ನೀವು ಟಕ್ಸ್ ಅನ್ನೋದು ಈ ರೀತಿ ಟಕ್ಸ್ ಇಟ್ಬಿಟ್ರೆ ನಿಮಗೆ ನೀಟಾಗಿ ಟರ್ನಿಂಗ್ ಅನ್ನೋದು ಬರುತ್ತೆ. ದಾರ ಕಟ್ ಮಾಡಬೇಡಿ, ನೋಡಿ ಕಟ್ ಮಾಡಿ ನೀಟಾಗಿ. ಈ ರೀತಿ ಆದಮೇಲೆ ಇಲ್ಲಿ ಕೆಳಗಡೆನೂ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ. ಆಫ್ ಶೋಲ್ಡರ್ ಹತ್ರನೂ ಸ್ಟಿಚ್ ಮಾಡಿದ್ವಿ, ಕೆಳಗಡೆನೂ ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈ ಕ್ಲಾತನ್ನು ಈ ರೀತಿ ಟರ್ನ್ ಮಾಡಿಬಿಟ್ರೆ ನಿಮಗೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಟರ್ನ್ ಮಾಡಿಬಿಡಿ. ಈ ರೀತಿ ಟರ್ನ್ ಮಾಡಿಬಿಟ್ಟು ಫುಲ್ ಲೈನಿಂಗ್ ಎಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಈ ರೀತಿ ನಾವು ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿದ್ವಿ. ಮೈನ್ ಫ್ಯಾಬ್ರಿಕ್ ಇಟ್ಟು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿದ್ವಿ. ಕೋಲ್ಡ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ತಿದ್ದೀವಿ. ಈ ರೀತಿ ಕೋಲ್ಡ್ ಸ್ಲೀವ್ಸ್ ಕಟ್ ಮಾಡಿಬಿಟ್ಟು ಇದನ್ನು ನಾವು ರೆಡಿ ಮಾಡಿದ್ದೀವಿ. ಇದನ್ನು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಾನು ಮೊದಲು ಈ ರೀತಿ ಬ್ಲೌಸನ್ನು ತಗೊಳ್ಳಿ. ನೀವು ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ತಗೊಂಡ್ಬಿಟ್ಟು ಇದನ್ನು ಈ ರೀತಿ ಇಡಿ. ಈ ರೀತಿ ಹಿಡಿದು ಫ್ರಂಟು ಈ ರೀತಿ ಟಕ್ಸ್ ಇಟ್ಟಿರೋದು ನೋಡಿ, ಇದು ಫ್ರಂಟ್ ಬರಬೇಕು. ಈ ರೀತಿ ಫ್ರಂಟನ್ನು ಇಲ್ಲಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ರೌಂಡ್ ಅನ್ನೋದು ಎಷ್ಟು ಕಟ್ ಮಾಡಿದ್ರಿ ಅಂತ ನೋಡಿ. ಇಲ್ಲಿ ನಾವು 2.5 ಅನ್ನೋದು ರೌಂಡ್ ಕಟ್ ಮಾಡಿದ್ವಲ್ಲ, ಇಲ್ಲಿ ನಾವು ಶೋಲ್ಡರ್ ಕಡೆಯಿಂದ ಇಲ್ಲಿ 2.5 ಇಂಚ್ ಅನ್ನೋದು ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ಕಡೆ 2.5 ಇಂಚು, ಸೇಮ್ ಈ ಕಡೆ ಮಾರ್ಜಿನ್ ಇರುತ್ತಲ್ಲ, ಈ ಸೈಡು 2.5 ಇಂಚು. ನೀವು ಎಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡಿರ್ತೀರಿ ಅಷ್ಟನ್ನು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ಕಡೆ ಅಟ್ಯಾಚ್ ಅನ್ನೋದು ಮಾಡಬೇಕಾಗುತ್ತೆ. ಯೂಸ್ ಇರುತ್ತಲ್ಲ, ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಮಾರ್ಕ್ ಮಾಡಿದ್ಮೇಲೆ ಇದು ಈ ಟಕ್ಸ್ ಪಾಯಿಂಟು, ಈ ಟಿಕ್ಸ್ ನೋಡಿ, ಇವೆರಡು ಟಕ್ಸ್ ಪಾಯಿಂಟ್ ಇರುತ್ತಲ್ಲ, ಇವೆರಡನ್ನೂ ಈ ರೀತಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿ. ನೋಡಿ ಇಲ್ಲಿಗೆ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ಈ ರೀತಿ ಹಾಕಿದ್ಮೇಲೆ ಈ ಸ್ಲೀವ್ಸ್ ಇರುತ್ತಲ್ಲ, ಮತ್ತು ಇನ್ನೊಂದು ಕಡೆದು ಸೇಮ್ ಈ ರೀತಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿವರೆಗೂ ನಾವು ಸ್ಟಿಚಿಂಗ್ ಮಾಡಿದ್ವಲ್ಲ, ಈ ರೀತಿ ಆದಮೇಲೆ ಇಲ್ಲಿ ಮತ್ತು 2.5 ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ನಾವು ಇದನ್ನು ಇಟ್ಬಿಟ್ಟು ಫುಲ್ಲು ಸ್ಟಿಚಿಂಗ್ ಅನ್ನೋದು ಮಾಡಿ.
ನೋಡಿ ಇಲ್ಲಿ ಅಟ್ಯಾಚ್ ಮಾಡೋದಲ್ಲ, ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಸ್ಲೀವ್ಸು ಕೋಲ್ಡ್ ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡಬೇಕು. ಈ ರೀತಿ ಆದಮೇಲೆ ಇಲ್ಲಿ 2 ಸ್ಟಿಚ್ ಅನ್ನೋದು ಹಾಕಿ ಈ ರೀತಿ ನೀವು ಕೋಲ್ಡ್ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಈ ರೀತಿ ಕೋಲ್ಡ್ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಿದ್ಮೇಲೆ ನಿಮ್ಮದು ಶೋಲ್ಡರ್ ಕಡೆಯಿಂದ ಇಲ್ಲಿ ಕ್ಲಾತ್ ಅನ್ನೋದು ಓಪನ್ ಇರೋದ್ರಿಂದ ಇಲ್ಲಿ ನಾವು ಬೇರೆ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡಿ ಫೋಲ್ಡ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಈ ರೀತಿ ಕ್ಲಾತ್ ಇರುತ್ತಲ್ಲ, ಕ್ಲಾತನ್ನು ಇದು ಎಷ್ಟು ಬೇಕೋ ಅನ್ನೋದು ನೋಡಿಬಿಟ್ಟು ಕಟ್ ಮಾಡಿ. ಈ ರೀತಿ 1 ಇಂಚ್ ಕ್ಲಾತನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀರಲ್ಲ, ಇಲ್ಲಿ ಈ ಕಡೆ ಸ್ಲೀವ್ಸನ್ನ ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿಂದ ಮೇಲ್ಗಡೆಯಿಂದ ಉಲ್ಟಾ ಇಟ್ಬಿಟ್ಟು ಈ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತನ್ನು ಸ್ವಲ್ಪ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡಿ. ಸ್ವಲ್ಪ ಇಲ್ಲಿ ಶೋಲ್ಡರ್ ಇಲ್ಲಿ ಜಾಯಿಂಟ್ ಮಾಡಿರ್ತೀರಲ್ಲ ಸ್ಲೀವ್ಸು, ಅಲ್ಲಿಗಿಂತ ಸ್ವಲ್ಪ ಈ ರೀತಿ ಮುಂದೆ ಇಟ್ಟು ನೀವು ಅರ್ಧ ಇಂಚು ನೀವೆಷ್ಟು ಸ್ಟಿಚ್ ಮಾಡಿರ್ತೀರಲ್ಲ ಸ್ಲೀವ್ಸ್ ಕಡೆಯಿಂದ ಅಷ್ಟನ್ನು ಸ್ಟಿಚಿಂಗ್ ಅನ್ನೋದು ಹಾಕಿ. ಈ ರೀತಿ ನೋಡಿ ಸ್ಲೀವ್ಸ್ ಹತ್ರ ಅಟ್ಯಾಚ್ ಮಾಡೋದು. ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ನೋಡಿ ಟರ್ನ್ ಮಾಡಿಬಿಟ್ಟು ನಾವು ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ಈ ರೀತಿ ಆದಮೇಲೆ ಇದನ್ನು ಈ ರೀತಿ ಒಳಗೆ ಹಾಕ್ಬಿಟ್ಟು ಈ ರೀತಿ ನೀವು ಸ್ಟಿಚ್ ಹಾಕಿ. ಇಲ್ಲಿ ನೀವು ಬೇಕು ಅಂದರೆ ಇಲ್ಲಿ ಸ್ಲೀವ್ಸ್ ಇರುತ್ತಲ್ಲ, ಇಲ್ಲಿ ಮೇಲ್ಗಡೆಯಿಂದ ಫುಲ್ ಎಲ್ಲ ಈ ರೀತಿ ಸ್ಟಿಚ್ ಅನ್ನೋದು ಹಾಕಿ. ಇಲ್ಲ ಅಂದರೆ ಈ ರೀತಿ ನೀವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿದ್ರಲ್ಲ, ಲೈನಿಂಗ್ ಜಾಯಿಂಟ್ ಮಾಡಿದ್ಮೇಲೆ ಈ ಬ್ಲೌಸನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ನೋಡಿ ಮೇಲ್ಗಡೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನೋದು ಹಾಕಬೇಕು. ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ನಿಮ್ಮದು ಕೋಲ್ಡ್ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಈ ರೀತಿ ಇಟ್ಟಾಗ ನೋಡಿ ಕರೆಕ್ಟಾಗಿ ಕೋಲ್ಡ್ ಸ್ಲೀವ್ಸ್ ಅನ್ನೋದು ಬರುತ್ತೆ. ಇದೇ ರೀತಿ ಇನ್ನೊಂದು ಸ್ಲೀವ್ಸನ್ನು ನೀವು ಅಟ್ಯಾಚ್ ಮಾಡಿ 2 ಕಡೆ ಈ ರೀತಿ ನೀವು ಕೋಲ್ಡ್ ಸ್ಲೀವ್ಸ್ ಅನ್ನೋದು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಇಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.